ನಮಸ್ಕಾರ. ನಾವು ಸಾಮಾನ್ಯವಾಗಿ ಪೂಜೆಗೆ ಬಳಸೋ ತೆಂಗಿನಕಾಯಿ ಅದನ್ನೊಂದು ಹಣ್ಣು ಅಷ್ಟೇ ಅನ್ಕೋತೀವಲ್ವಾ? ಆದ್ರೆ ಹಿಂದೆ ಒಂದು ದೈವಿಕ ರಹಸ್ಯ, ಒಂದು ಮಹಾಯುದ್ಧ ಮತ್ತು ಒಂದು ತುಂಬಾನೇ ವಿಚಿತ್ರವಾದ ಬೇಡಿಕೆಯ ಕಥೆ ಇದೆ. ಬನ್ನಿ, ಇವತ್ತು ಆ ಪವಿತ್ರ ತೆಂಗಿನಕಾಯಿಯ ಪುರಾಣ ಕಥೆಯನ್ನ ಕೇಳೋಣ. ಹೌದು, ಕೇಳಿದ್ದು ಸರಿನೇ. ನಮ್ಮ ಪುರಾಣಗಳ ಪ್ರಕಾರ ತೆಂಗಿನಕಾಯಿಗೂ ಮಹಾದೇವನ ಶಿರಸ್ಸಿಗೂ ಒಂದು ವಿಶೇಷವಾದ ಅವಿನಾಭಾವ ಸಂಬಂಧ ಇದೆ. ಏನದು ಕತೆ? ಬನ್ನಿ ಅದರ ಆಳಕ್ಕೆ ಇಳಿದು ನೋಡೋಣ. ನಮ್ಮ ಕಥೆ ಶುರುವಾಗೋದೇ ಒಂದು ಮಹಾಯುದ್ಧದಿಂದ. ದೇವತೆಗಳು ಒಂದು ಕಡೆ, ರಾಕ್ಷಸರು ಇನ್ನೊಂದು ಕಡೆ. ಆ ಯುದ್ಧದಲ್ಲಿ ರಾಕ್ಷಸರ ಸಂಹಾರಕ್ಕೆ ಸ್ವತಃ ಪರಮೇಶ್ವರನ್ನೇ ರಣರಂಗಕ್ಕೆ ಇಳಿದಿರ್ತಾನೆ. ಆದ್ರೆ ಈ ಸಾರಿ ಏನೋ ಒಂಥರ ವಿಚಿತ್ರ. ಯುದ್ಧ ಅನ್ಕೊಂಡ ಹಾಗೆ ನಡೀತಾನೇ ಇರ್ಲಿಲ್ಲ. ಶಿವ ಪ್ರಯೋಗಿಸಿದ ಒಂದೊಂದು ಅಸ್ತ್ರ ಕೂಡ ವಿಫಲ ಆಗ್ತಿತ್ತು. ಪ್ರತಿ ಹೆಜ್ಜೆಗೂ ಏನೋ ಒಂದು ನಿಗೂಢ ಅಡಚಣೆ. ಆಗ ಶಿವನಿಗೆ ಅನ್ಸುತ್ತೆ, ಇದು ಬರೀ ಶಕ್ತಿಯಿಂದ ಗೆಲ್ಲೋ ಯುದ್ಧ ಅಲ್ಲ, ಇದಕ್ಕೆ ದೈವಿಕ ಸಹಾಯನೇ ಬೇಕು ಅಂತ. ಶಿವನ ಈ ಪರಿಸ್ಥಿತಿನ ನೋಡಿ ಸೃಷ್ಟಿಕರ್ತ ಬ್ರಹ್ಮದೇವನೇ ಪ್ರತ್ಯಕ್ಷನಾಗ್ತಾನೆ. ಬಂದುಬಿಟ್ಟು ಒಂದು ಸಲಹೆ ಕೊಡ್ತಾನೆ. ಶಿವನೇ, ಮೊದಲು ವಿಘ್ನ ನಿವಾರಕನಾದ ಗಣಪತಿಯ ಪೂಜೆ ಮಾಡು, ಆಗ ನಿನ್ನ ಎಲ್ಲಾ ಅಡೆತಡೆಗಳು ದೂರ ಆಗುತ್ತೆ ಅಂತ. ನೋಡಿ, ಇಲ್ಲಿಂದ ಕತೆ ಒಂದು ಹೊಸ ತಿರುವು ಪಡ್ಕೊಡುತ್ತೆ. ಸಮಸ್ಯೆಗೊಂದು ಪರಿಹಾರ ಸಿಕ್ತು ಅಂತ ಅಂದ್ಕೊಳ್ಳುವಾಗ್ಲೇ ಆ ಪರಿಹಾರವೇ ಇನ್ನೊಂದು ದೊಡ್ಡ ಸವಾಲಾಗಿ ನಿಲ್ತೆ. ಶಿವಗಣಪತಿ ಪೂಜೆಗೆ ಎಲ್ಲಾ ಸಿದ್ಧತೆ ಮಾಡ್ಕೋತಿದ್ದಾಗ ಅಲ್ಲೊಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಶಿವಪೂಜೆನ ಶುರು ಮಾಡ್ತಿದ್ದ ಹಾಗೆ ಅಲ್ಲೊಂದು ಅದ್ಭುತವೇ ನಡೆದೋಗುತ್ತೆ. ಯಾರ ಪೂಜೆ ನಡೀತಿತ್ತೋ ಆ ಗಣೇಶನೇ, ಸಾಕ್ಷಾತ್ ಗಣಪತಿಯೇ ಪ್ರತ್ಯಕ್ಷನಾಗಿ ತನ್ನ ತಂದೆ ಮುಂದೆ ಬಂದು ಕೂತ್ಬಿಡ್ತಾನೆ. ಅಬ್ಬಾ, ಎಂತಹ ಕ್ಷಣ ಅಲ್ವಾ ಅದು! ಸರಿ, ಪೂಜೆಯೆಲ್ಲ ಮುಗೀತು. ಶಿವ ತುಂಬಾನೇ ಭಕ್ತಿಯಿಂದ ನೈವೇದ್ಯನ ಗಣೇಶನ ಮುಂದಿಡ್ತಾನೆ. ಆದ್ರೆ ಗಣೇಶ ಅದನ್ನ ಮುಟ್ಟೋದೇ ಇಲ್ಲ. ಸರಿ, ತಂದೆ ಕೊಟ್ಟಿದ್ದು ಬೇಡ ಅನ್ಕೊಂಡು ತಾಯಿ ಪಾರ್ವತಿದೇವಿ ಬರ್ತಾಳೆ. ಮಗನಿಗೆ ಅಂದ್ರೆ ಪ್ರಾಣ, ಅವನಿಗೆ ಇಷ್ಟವಾದ ಮೋದಕಗಳನ್ನ ಮಾಡಿ ತಂದು ಕೊಡ್ತಾಳೆ. ಆದ್ರೆ ಆಶ್ಚರ್ಯ ಅಂದ್ರೆ ಗಣೇಶ ಅದನ್ನೂ ತಿರಸ್ಕರಿಸ್ತಾನೆ. ಅಪ್ಪ ಅಮ್ಮ ಇಬ್ರೂ ಕೊಟ್ಟಿದ್ದನು ಬೇಡ ಅಂದಾಗ ಅಲ್ಲಿದ್ದ ಎಲ್ಲರಿಗೂ ಚಿಂತೆ ಶುರುವಾಗುತ್ತೆ. ಇಲ್ಲಿಂದ ಕಥೆ ಪರಾಕಾಷ್ಠೆಗೆ ಒಂದು ನಿಲ್ಲುತ್ತೆ. ಗಣೇಶ ತನಗೆ ನಿಜವಾಗಿ ಏನ್ ಬೇಕು ಅಂತ ಹೇಳೋ ಸಮಯ ಬಂದೇ ಬಿಡ್ತು. ಏನ್ ಮಾಡಲು ಅಂತ ತೋಚದೆ ಶಿವ ಮಗನ ಹತ್ರನೇ ಕೇಳ್ತಾನೆ. ಕಂದ, ನಿನಗೆ ನಿಜವಾಗ್ಲೂ ಏನ್ ಬೇಕು ಹೇಳಪ್ಪ ಅಂತ ತುಂಬಾನೇ ಪ್ರೀತಿಯಿಂದ ಕೇಳ್ತಾನೆ. ಅದಕ್ಕೆ ಗಣೇಶ ಕೊಟ್ಟ ಉತ್ತರ ಇದೆಯಲ್ಲ, ಅದು ಅಲ್ಲಿದ್ದ ಎಲ್ಲರನ್ನೂ ಒಂದು ಕ್ಷಣ ಬೆಚ್ಚಿ ಬೀಳಿಸ್ಬಿಡುತ್ತೆ. ಗಣೇಶ ಹೇಳ್ತಾನೆ, ಅಪ್ಪ, ನನಗೆ ನಿಮ್ಮ ತಲೆ ಬೇಕು ಅಂತ. ಅಷ್ಟೇ. ಇಡೀ ವಾತಾವರಣ ಸ್ತಬ್ಧ. ಈ ಮಾತನ್ನ ಕೇಳಿ ಶಿವನಿಗೆ ಒಂದು ಕ್ಷಣ ಆಘಾತ ಆಗಿದ್ದು ನಿಜ. ಆದ್ರೆ ಅವನು ಜ್ಞಾನಿಯಲ್ವಾ? ಅವನಿಗೆ ತಕ್ಷಣ ಅರ್ಥ ಆಗುತ್ತೆ, ತನ್ನ ಮಗ ಕೇಳ್ತಿರೋದು ಅಕ್ಷರಶಃ ತಲೆಯನ್ನಲ್ಲ, ಇದರ ಹಿಂದೆ ಬೇರೆನೇ ಒಂದು ಗೂಢಾರ್ಥ ಇದೆ ಅಂತ ಶಿವನಿಗೆ ಗೊತ್ತಾಗುತ್ತೆ. ಸರಿ, ಈಗ ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಬರೀ ಸಮಸ್ಯೆಗೆ ಪರಿಹಾರ ಸಿಗೋದಷ್ಟೇ ಅಲ್ಲ, ಒಂದು ತುಂಬಾನೇ ಪವಿತ್ರವಾದ ವಸ್ತುವಿನ ಸೃಷ್ಟಿ ಕೂಡ ಆಗತ್ತೆ. ಮಗನ ಮನಸ್ಸನ್ನ ಅರಿತ ಶಿವ ಕಣ್ಮುಚ್ಚಿ ಧ್ಯಾನಕ್ಕೆ ಕೂರ್ತಾನೆ. ತನ್ನ 2 ಕೈಗಳನ್ನ ಮುಂದೆ ಚಾಚ್ತಾನೆ. ಆಗ ಅವನ ಅಂಗೈಗಳ ನಡುವೆ ಒಂದು ದಿವ್ಯವಾದ ದುಂಡಗಿನ ಪ್ರಕಾಶಮಾನವಾದ ವಸ್ತು ಸೃಷ್ಟಿಯಾಗುತ್ತೆ. ಹಾಗೆ ಸೃಷ್ಟಿಯಾದ ಆ ವಸ್ತುವಿಗೂ ಸ್ವತಃ ಶಿವನಿಗೂ ಒಂದು ಅದ್ಭುತವಾದ ಹೋಲಿಕೆ ಇತ್ತು. ನೋಡಿ, ಶಿವನಿಗೆ 3 ಕಣ್ಣುಗಳು, ಆ ವಸ್ತುವಿಗೂ 3 ಕಣ್ಣುಗಳಿದ್ವು. ಶಿವನ ಜಟೆಯಲ್ಲಿ ಗಂಗೆ ಇದ್ದಾಗೆ ಆ ವಸ್ತುವಿನ ಒಳಗೆ ಪವಿತ್ರವಾದ ನೀರಿತ್ತು. ಅದು ಅಕ್ಷರಶಃ ಶಿವನ ಶಿರದ ಒಂದು ಪರಿಪೂರ್ಣ ಪ್ರತಿರೂಪದಂತಿತ್ತು. ಗಣೇಶ ಕೇಳಿದ ಆ ಶಿರಸ್ಸು ಬೇರೆ ಯಾವುದೂ ಅಲ್ಲ, ಇದೇ ದೈವಿಕ ಸೃಷ್ಟಿ. ಶಿವ ಅದನ್ನ ಗಣಪತಿಗೆ ಅರ್ಪಿಸಿದಾಗ ಅವನು ತುಂಬಾನೇ ಸಂತೋಷದಿಂದ ಸ್ವೀಕರಿಸ್ತಾನೆ. ಆ ಕ್ಷಣದಿಂದ ಶಿವನ ಯುದ್ಧದಲ್ಲಿದ್ದ ಎಲ್ಲಾ ಅಡೆತಡೆಗಳು ಮಾಯವಾಗ್ಬಿಡುತ್ತೆ. ಹೀಗೆ ಶಿವನಿಂದ ಸೃಷ್ಟಿಯಾದ ಆ ಪವಿತ್ರ ವಸ್ತುವೇ ನಾವು ಇವತ್ತು ಪೂಜಿಸುವ ತೆಂಗಿನಕಾಯಿ. ನೋಡಿ, ಅದಕ್ಕೆ ನಾವು ಪೂಜೆಯಲ್ಲಿ ತೆಂಗಿನಕಾಯಿ ಒಡೆಯೋದು ಅಂದ್ರೆ ಅದೊಂದು ಸುಮ್ಮನೆ ಸಂಪ್ರದಾಯ ಅಲ್ಲ, ಅದು ನಮ್ಮ ಅಹಂಕಾರವನ್ನ ಆ ದೇವರಿಗೆ ಸಮರ್ಪಣೆ ಮಾಡೋದ್ರ ಸಂಕೇತ. ಶಿವ ತನ್ನ ಶಿರಸ್ಸನ್ನೇ ಸಾಂಕೇತಿಕವಾಗಿ ಅರ್ಪಿಸಿದ ಹಾಗೆ. ನೋಡ್ರಲ್ಲ, ಒಂದು ಸಾಮಾನ್ಯ ವಸ್ತು ಅಂತ ನಾವು ಅನ್ಕೊಂಡಿರೋ ತೆಂಗಿನಕಾಯಿಯ ಹಿಂದೆ ಇಂಥದ್ದೊಂದು ಆಳವಾದ ಕಥೆ ಇದೆ. ಈ ಕಥೆಯನ್ನು ಕೇಳಿದ ಮೇಲೆ ಮುಂದಿನ ಸರಿ ತೆಂಗಿನಕಾಯಿನ ನೋಡಿದಾಗ ಅದು ಕೇವಲ ಒಂದು ಹಣ್ಣಾಗಿ ಕಾಣಿಸ್ತಾ ಅಥವಾ ಮಹಾದೇವನ ಸಂಕೇತವಾಗಿ ಕಾಣಿಸ್ತಾ? ಇದನ್ನೊಮ್ಮೆ ಯೋಚಿಸಬೇಕು.